ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಈ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಣ ಬನ್ನಿ. ಸೊ ಇವತ್ತಿನ ತರಗತಿಯಲ್ಲಿ ನಾವೇನ್ ತಿಳ್ಕೊಳ್ಳೋಣ ಅಂತಂದ್ರ ಮನೆ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಬಂಗಾರಪ್ಪನವರು ನಿನ್ನೆ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂತ ಪತ್ರಿಕಾಗೋಷ್ಠಿಯಲ್ಲಿ ಏನು ಶಿಕ್ಷಕರ ನೇಮಕಾತಿಯ ಕುರಿತು ಮಾಹಿತಿಯನ್ನ ನೀಡಿರುವಂತದ್ದು. ಸೊ ಯಾವೆಲ್ಲ ಮಾಹಿತಿಯನ್ನ ನೀಡಿದ್ರು ಮತ್ತು ಹೇಗೆ ಅಂತಕ್ಕಂಥದ್ದನ್ನ ಈ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ. ಅದಾದ ನಂತರ ಮತ್ತೆ ನಾನು ನಿಮಗೆ ಅಭಿಪ್ರಾಯವನ್ನ ಹಂಚ್ಕೊಳ್ತಾ ಇದ್ದೇನೆ. ಮೇಗೆ ಜೂನ್ಗೆ ಅಕಾಡೆಮಿಕ್ ಇಯರ್ ಕ್ಯಾಬಿನೆಟ್ ಕೂಡ 5,000 ಇನ್ನು ಉಳ್ಕಿರೋ ರಾಜ್ಯ ಮಟ್ಟದಲ್ಲಿ ತಗೊಳ್ತಕ್ಕಂಥದ್ದು. ಮತ್ತೆ ಈ 2 ವರ್ಷ ಅದು ಈಗ ನನಗೆ ಗೊತ್ತಿರೋ ಪ್ರಕಾರ ಅದು ಯಾವುದೋ ಒಂದು ಚಿಕ್ಕದೊಂದು ಪೋರ್ಟಲ್ ಇದೆ, ತಮಗೆ ಗೊತ್ತಿದೆ, ಅದು ಆಗುತ್ತೆ, ಅದು ವಿಶ್ವಾಸ ಇದೆ. ಕ್ಯಾಬಿನೆಟ್ ಕೂಡ ಚರ್ಚೆ ಮಾಡಿದ್ವಿ, ನಾಳೆನೂ ಕೂಡ ಚರ್ಚೆ ಮಾಡ್ತಾರೆ. ಆದಷ್ಟು ಬೇಗ ಅದೊಂದು ಕ್ಲಿಯರೆನ್ಸ್ ಆದರೆ CET ಮಾಡಿ ಶಿಕ್ಷಕರನ್ನ, ನನ್ನ ಟಾರ್ಗೆಟ್ ಇರೋದು ಎಲ್ಲ ನಮ್ಮ ಪ್ರೋಸೆಸ್ ಎಲ್ಲ ಮುಗಿಸಿ ನೆಕ್ಸ್ಟ್ ಏನು ಮೇಗೆ ಜೂನ್ಗೆ ಅಕಾಡೆಮಿಕ್ ಇಯರ್, ಯಾಕಂದ್ರೆ ಇನ್ನೊಂದು 2 ತಿಂಗಳೊಳಗೆ ಟೀಚರ್ಸ್ ಇವ್ರು ಯಾರನ್ನೂ ತೊಗೊಳಕ್ಕಾಗೋದಿಲ್ಲ ಕೆಲಸಕ್ಕೆ. ಬಟ್ ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಮಕ್ಕಳು ಶಾಲೆಗೆ ಹೋಗೋಷ್ಟಿಗೆ ಇವ್ರು 100% ಶಿಕ್ಷಕರು ಟೀಚಿಂಗು ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು. ಮತ್ತು ಹೋದ ಸತಿ ಇನ್ನೊಂದು ಮನೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೆ, ಶಿಕ್ಷಕರಿಲ್ಲ ಅಂದಾಗ ಅತಿ ಶಿಕ್ಷಕರು ಕ್ವಾಲಿಫೈಡ್ ಸ್ವಲ್ಪ ತುಂಬಾ ಕಮ್ಮಿ ಕೊಡ್ತೀವಿ. ಮೊನ್ನೆ ಲಾಸ್ಟ್ ಬಜೆಟ್ ಅಲ್ಲಿ 2,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ವಿ, ಅದು ಸಡನ್ ಆಗಿ ಮಾಡೋದಕ್ಕೂ ಆಗೋದು. ಸ್ನೇಹಿತರೆ, ತಾವೀಗ ಗಮನಿಸಿರ್ಬೋದು, ಇಲ್ಲಿ ಸಚಿವರ ಮಾತನ್ನ ತಾವು ಗಮನಿಸಿರ್ಬೋದು. ಅಂದ್ರೆ ಈ ಸದ್ಯಕ್ಕೆ ಕಾಲ್ಫರ್ಮ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕನ್ಫರ್ಮ್ ಮಾಡಿರುವಂತದ್ದು. ಯಾಕೆ ಅಂತಂದ್ರೆ ಈಗ ಜೂನ್ ಅಲ್ಲಿ ತಮ್ಗೇನ್ ಮಾಡ್ತಾರೆ ಅಂತಂದ್ರೆ ಅವರು ಶಾಲೆಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ಇವಾಗ ಸದ್ಯ ನಡೀತಾ ಇರತಕ್ಕಂತ ತಿಂಗಳು ಯಾವ್ದು ಅಂತಂದ್ರೆ ಜನವರಿ ತಿಂಗಳಲ್ಲಿ ನಾವಿದೀವಿ. ಹಿಂದೆ 2 ದಿನ 3 ದಿನ ಹಿಂದೆ ಒಂದು ಪತ್ರಿಕೆಯಲ್ಲಿ ಒಂದು ವಿಚಾರ ಬಂದಿತ್ತು. ಅದೇನು ಅಂತಂದ್ರೆ ಫೆಬ್ರವರಿಯಲ್ಲಿ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತಕ್ಕಂಥದ್ದು. ಅದನ್ನು ಕೂಡ ನಾನು ಹಾಕ್ಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿದೆ, ಹಾಕ್ಲು ಬೇಡ ಅಂತ ವೇಟ್ ಮಾಡಿದೆ. ಯಾಕೆ ಅಂತಂದ್ರೆ ಇಲ್ಲಿ ಕೆಳಗಡೆ ಕಮೆಂಟ್ ಮಾಡ್ತೀರಿ. ಮೊದಲು ಏನಂತಂದ್ರ ನಾವು ಅದು ಇದು ಕಂಟೆಂಟ್ ಹಾಕಿದ ತಕ್ಷಣ ತಾವು ಕೆಳಗಡೆ ಕಮೆಂಟ್ ಏನ್ ಮಾಡ್ತೀರಿ ಅಂತಂದ್ರೆ ಮೊದಲೇ ಟೀಚರ್ನ ಅಪಾಯಿಂಟ್ ಮಾಡಿಸೋ ಅಂತ ಡ್ಯಾಶ್ ಅಂತ ಒಂದು ಕಮೆಂಟ್ ಬಂದಿತ್ತು. ಸೊ ತಾವು ಟೀಚರ್ ಆಗೋರು ಇದ್ದೀರಿ, ನನ್ಗೆ ಗೊತ್ತು ನಿಮ್ಗೆ ಎಷ್ಟು ನೋವು ಆಗ್ತಾ ಇದೆ, ಯಾಕೆ ಈಗ 2-3 ವರ್ಷದಿಂದ ಇದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಅಂತ. ಬಟ್ ನಾವು ಬಂದು ಇಲ್ಲಿ ಯೂಟ್ಯೂಬರ್ ಬಂದು ಯಾರೋ ಟೀಚರ್ ಬಂದು ನಿಮ್ಮನ್ನ ಏನ್ ಮಾಡುದು, ಅವ್ರಿಗೆ ಕನ್ಫರ್ಮ್ ಮಾಡಿ ಅಂತ ಹೇಳಕ್ ಆಗಲ್ಲ. ಸರ್ಕಾರ ಅದರದೇ ಆಗಿರ್ತಕ್ಕಂಥ ಪ್ರೊಸೆಸ್ ಇರುತ್ತೆ, ಅದಾದ್ಮೇಲೆ ಅದು ಕನ್ಫರ್ಮ್ ಮಾಡುತ್ತೆ. ಈಗ ಒಂದು ಶಿಕ್ಷಣ ಇಲಾಖೆ, ಅದಕ್ಕೆ ಆಗಿರ್ತಕ್ಕಂಥ ಒಬ್ರು ಆಯುಕ್ತರು ಇರ್ತಾರೆ, ಇದೆಲ್ಲ ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅದ್ರ ಕೆಲಸ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ನಮಗ್ ಬಂದಿರತಕ್ಕಂಥ ಮಾಹಿತಿಯನ್ನ ತಮಗ್ ತಲುಪಿಸ್ತಾ ಇರ್ತೀವಿ. ನಾನು ಯಾಕೆ ಪದೇ ಈ ವಿಚಾರವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದ್ರೆ, ಬಿಕಾಸ್ ಆಫ್ ಓದೋ ವಿದ್ಯಾರ್ಥಿಗಳು ಹೆಚ್ಚಿಗೆ ಗಮನವನ್ನ ಕೊಡ್ಲಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಅದನ್ನ ಬಿಟ್ಟು ನೀವು ಹೇಳಿದ್ರಿ ಈಗ ಯಾಕೆ ಆಗ್ಲಿಲ್ಲ, ಅದ್ಯಾಕೆ ಆಗ್ಲಿಲ್ಲ, ಪತ್ರಿಕೆಯಲ್ಲಿ ಬಂದಿರೋದನ್ನ ನಾವು ಹೇಳ್ತೀವಿ, ಟಿವಿಯಲ್ಲಿ ಬಂದಿರೋದನ್ನ ನಾವು ಹೇಳ್ತೀವಿ, ಯಾರೋ ಒಬ್ರು ನೋಡ್ರಿ ಅಲ್ಲ ಅವ್ರಿಗೆ ತಲುಪ್ಲಿ ಅನ್ನೋ ಉದ್ದೇಶ ಅಷ್ಟೇ. ಮತ್ತೆ ಇಲ್ಲಿ ಗೊತ್ತಿರೋರಿಗೆ ಇದನ್ನ ನೀವು ಸ್ಕಿಪ್ ಮಾಡ್ಬೋದು. ನಾವು ನಿಮ್ಗೇನು ನೋಡ್ರಿ ಅಂತೇಳಿ ನಾನು ಫೋರ್ಸು ಮಾಡಕ್ಕಾಗಲ್ಲ, ಮಾಡೋದು ಇಲ್ಲ. ಸೊ ಓಕೆನಾ ಸ್ನೇಹಿತರೆ. ಮತ್ತೆ ಇದನ್ ಬಿಟ್ಟು ಈಗೇನಾದ್ರು ಜುಲೈ ಅಷ್ಟೊತ್ತಿಗೆ ನಿಮ್ನ ಏನ್ ಮಾಡ್ತಾರೆ, ಟೀಚರ್ನ ಅಪಾಯಿಂಟ್ ಮಾಡ್ತೀನಿ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಸೊ ಹಾಗಾಗಿ ತಾವಿನ್ನೂ ಹೆಚ್ಚಿಗೆ ಓದಿನ ಕಡೆ ಗಮನ ಕೊಡಿ, ಮತ್ತೆ ನಿಮ್ಮ ಸಬ್ಜೆಕ್ಟ್ ಯಾವ್ದಿದೆ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಳ್ಳಿ, ಮತ್ತೆ ಸಂಪೂರ್ಣವಾಗಿರ್ತಕ್ಕಂಥ ತಯಾರಿ ಮಾಡ್ಕೊಳ್ಳಿ. ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡಿ. ಯಾರು ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಕೆಲಸ ಬಿಟ್ಟು ಓದ್ಬೇಡಿ. ಕಾಲ್ಫರ್ಮ್ ಆದ್ಮೇಲೆ ನೀವು ಬೇಕಂದ್ರೆ ನೀವು ಕೆಲಸ ಬಿಡೋರಂತೆ. ಇದು ಒಂದು ನನ್ನ ಸಣ್ಣ ರಿಕ್ವೆಸ್ಟ್. ಮತ್ತೆ ಇದನ್ ಬಿಟ್ರೆ ಇನ್ನೇನ್ ಹೇಳ್ಬೇಕು ಅಂತಂದ್ರೆ ಓದ್ರಿ. ಅದಾದ್ಮೇಲೆ ನಿಮ್ಗೆ ಈಗ ನೋಡಿ, ಈಗ ಸದ್ಯ ಒಂದ್ ಪ್ರಾಬ್ಲಮ್ ಏನೈತಿ ಅಂತಂದ್ರ ಮೀಸಲಾತಿ ಒಳ ಮೀಸಲಾತಿ ಆಗಿದ್ದಿಲ್ಲ, ಅದು ಒಂದ್ ಸ್ವಲ್ಪ ಕೋರ್ಟ್ ಅಲ್ಲಿ ಐತೆ. ನೆಕ್ಸ್ಟ್ ಇದು ಇನ್ನೊಂದು GPS ಸ್ಟಾರ್ ಏನ್ 13,000 ಏನ್ ಕನ್ಫರ್ಮ್ ಆಗಿತ್ತಲ್ಲ, ಅದು ಕೂಡ ಕೋರ್ಟ್ ಅಲ್ಲಿ ಐತೆ. ಅದೇನ್ ಕ್ಲಿಯರ್ ಆಗುವಂತ ಸಾಧ್ಯತೆ ಇದೆ. ಸೊ ಅದು ಕ್ಲಿಯರ್ ಆದ್ಮೇಲೆ ಈಗ ಮಾಡ್ತಾರೆ. ಮತ್ತೆ ಈಗ PSTR ಸಿ ಅಂಡರ್ ರೋಲ್ ರೆಡಿ ಮಾಡ್ತಾ ಇದ್ರೆ, HK ಒಳಗೆ ನಾವು ಆಲ್ರೆಡಿ 5,000 ತಗೊಂತಿದೀವಿ ಅಂತ ಹಣಕಾಸಿನ ಅಲ್ಲಿ ಅನುಮತಿ ಆಲ್ರೆಡಿ ದೊರೆತಿದೆ. ಅದಾದ್ರೆ ಈಗ HK ಬಗ್ಗೆನೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಇನ್ನ ಶಿಕ್ಷಣ ಸಚಿವರಾಗಿರ್ಲಿ, ಶಿಕ್ಷಣ ಇಲಾಖೆ ಆಗಿರ್ಲಿ ಸ್ಪಷ್ಟನೆ ನೀಡಬೇಕಾಗಿರುವಂತದ್ದು. ಕೆಲವೊಂದು ಇನ್ನು ಆಡಿಯೋ ವಿಡಿಯೋಗಳು ನೀವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಅಲ್ಲಿ ನೋಡಿರ್ಬೋದು. ಅದೆಲ್ಲ ನೋಡ್ಕೊಂಡಾದ್ರೂ ಕೂಡ ತಾವು ಇನ್ನು ಹೆಚ್ಚಿನ ಕಡೆ ಓದಿನ ಕಡೆ ಗಮನ ಹರಿಸಲಿ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಕಮೆಂಟ್ ಮಾಡೋರು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾಡಿ ಅಂತ ನನ್ನ ರಿಕ್ವೆಸ್ಟ್ ಇರುತ್ತೆ. ಯಾಕೆ ಅಂತಂದ್ರೆ ತಾವು ಶಿಕ್ಷಕರಾಗಬೇಕಾದ್ರೆ ಬಹಳ ತಾಳ್ಮೆ ಇರಬೇಕಾಗ್ತದೆ. ಒಬ್ರು ಮೊದಲು ಏನ ಹೇಳಿದಿರಿ ಅಂತಂದ್ರೆ ಒಂದೇ ಒಂದು ಕಮೆಂಟ್ ಬಂದಿರೋದು ನನ್ನ ಇಷ್ಟು ದಿನ ಯೂಟ್ಯೂಬ್ ಜರ್ನಿಯಲ್ಲಿ. ಒಬ್ರು ನೆಗೆಟಿವ್ ಕಮೆಂಟ್ ಈಗ ಮೊನ್ನೆ ಬಂದಿದ್ದು. ಅದು ಏನೋ ಅಷ್ಟು ಹಾಡಿರ್ಲಿಲ್ಲ, ನಾನು ಅದನ್ನ ಸರಿಯಾಗಿ ರಿಪ್ಲೈ ಕೊಡ್ಬೋದಾಗಿತ್ತು, ಬಟ್ ನಾನು ಕೊಡ್ಲಿಲ್ಲ.
ಇರ್ಲಿ. ನನ್ನ ಉದ್ದೇಶ ಏನು ಅಂತಂದ್ರೆ ನೀವು ಓದ್ರಿ ಮಾಡ್ರಿ ಅಂತೇಳಿ ಅಷ್ಟೇ, ಮತ್ತೇನ್ ಬೇರೆ ಇಲ್ಲ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದ್ರಿ ನನಗೆ ತುಂಬ ಧನ್ಯವಾದಗಳು. ನಿಮಗೆ ನಮ್ಮ ಹೇಳ್ತಕ್ಕಂಥ ಮಾಹಿತಿ, ನಮ್ಮ ಕ್ಲಾಸ್ಗಳು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಇದನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಜೊತೆಗೆ ಇನ್ನು ಮುಂಬರುವ ಯಾವುದಾದ್ರು ಪರೀಕ್ಷೆ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಇರ್ತೀವಿ. ಅದು ನಮ್ಮ ದಿನಪತ್ರಿಕೆ ಆಗಿರ್ಲಿ, ಮತ್ತೆ ಆ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೀವಿ. ಇದ್ರ ಜೊತೆಗೆ ನಮಗೆ ಸಮಯ ಸಿಕ್ಕಾಗ ನಾವು ತರಗತಿಯನ್ನ ಮಾಡ್ತಾ ಇರ್ತೀವಿ. ಓಕೆನಾ ಸ್ನೇಹಿತರೆ? ಓಕೆ, ಇಷ್ಟು. ಮತ್ತೆ ನಿಮ್ಮ ಏನಾದ್ರು ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇನ್ನು ಹೆಚ್ಚಿನ ಸಮಯವನ್ನು ಓದೋದಕ್ಕೆ ಕೊಡಿ ಅಂತ ಹೇಳ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.